ಇದೆಯಲ್ಲ, ಇದು ಈ ರಿಸಲ್ಟ್ ಇದೆಯಲ್ಲ, ಈ ಫಲಿತಾಂಶ ಅದು ಅಸಲು ಪಾರ್ಲಿಮೆಂಟ್ ಚುನಾವಣೆಗೆ ದಿಕ್ಸೂಚಿ ಆಗ್ತದೆ ಅಂತ ಹೇಳಿದ್ರು. ಈಗ ನಾವು ಯಾವುದೊಂದು ದಿಕ್ಸೂಚಿಯನ್ನು ತಗೋಬೇಕು? ಕುಮಾರಸ್ವಾಮಿ ಮಾತಿನ ಪ್ರಕಾರನೇ ದಿಕ್ಸೂಚಿ ಏನು? ನಿಮ್ಮ ಈ ರಿಸಲ್ಟ್ ನೀವು ಕೊಟ್ಟಿದ್ದೀರಲ್ಲ, ಈ ತೀರ್ಪು ಇದು ದಿಕ್ಸೂಚಿ ಮುಂದಿನ ಪಾರ್ಲಿಮೆಂಟ್ ಚುನಾವಣೆಗೆ. ನಾಲ್ಕನೇ ಬಾರಿ ಈಗಾಗಲೇ ಕ್ಯಾಂಡಿಡೇಟ್ ಮಾಡ್ಕೊಂಡಿದ್ದೀವಿ ಸುರೇಶ್ ಡಿ ಕೆ ಹ್ಯಾಟ್ರಿಕ್ ಮಾಡಾಗಿದೆ. ನಾಲ್ಕನೇ ಬಾರಿ ಕೊಟ್ಟಿದ್ದೀವಿ. ನನಗನ್ಸುತ್ತೆ ಈ ಕ್ಷೇತ್ರದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕನಕಪುರ ಲೋಕಸಭಾ ಬೆಂಗಳೂರು ಗ್ರಾಮಾಂತರ ಇದರಲ್ಲಿ 100 ಡಿ ಕೆ ಸುರೇಶ್ ಗೆದ್ದೇ ಗೆಲ್ತಾರೆ ಅಂತ ಕರೆಕ್ಟ್ ಅಲ್ವಾ? ಹೇಳ್ರಿ, ಡಿ ಕೆ ಸುರೇಶ್ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಬಿಜೆಪಿಯವರು ಏನ್ ತಿಳ್ಕೊಂಡಿದ್ದಾರೆ, ನರೇಂದ್ರ ಮೋದಿ ಅವರು ಹೆಸರು ಮೇಲೆ ಗೆಲ್ತೀವಿ ಅಂತ. ಯಾಕಂದ್ರೆ ಇವತ್ತು ಯಾರು ರಾಜೀವ ಜನರಲ್ ಸೆಕ್ರೆಟರಿ ಅವ್ರು ಹೇಳಿದರೆ ಕ್ಯಾಂಡಿಡೇಟ್ ಮುಖ್ಯ ಅಲ್ಲ, ನಮಗೆ ನರೇಂದ್ರ ಮೋದಿ ಅವರು ಹೆಸರು ಮೇಲೆ ಗೆದ್ಬಿಡ್ತೀವಿ ಅಂತ. ಇದೇ ನರೇಂದ್ರ ಮೋದಿ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನ್ ಪಾದಯಾತ್ರೆ ಮಾಡುದು, ಸಭೆಗಳು ಮಾಡುದು, ಏನೂ ಆಗಿಲ್ಲ. ನಾವು 136 ಜನನ ಗೆದ್ದು ಅದರಿಂದ ಬರೀ ನರೇಂದ್ರ ಮೋದಿಯವರ ಹೆಸರಿನಲ್ಲೇ ಗೆದ್ಬಿಡ್ತೀವಿ ಅಂತ ಇದಾರಲ್ಲ, ಇವರಂತ ಮೂರ್ಖರು ಯಾರು ಇಲ್ಲ ಅಂತಕ್ಕಂಥದ್ದು. ಇದರಲ್ಲಿ ಕೆಲಸ ಮಾಡಿರ್ಬೇಕಲ್ವ? ಈಗ ನೀವೆಲ್ಲ ವಿಚಾರವಂತರಿದ್ದೀರಿ. ಯಾರು ಕೊಟ್ಟ ಮಾತಂತೆ ನಡ್ಕೊಳ್ತಾರೆ, ಯಾರು ಕೆಲಸ ಮಾಡಿದ್ದಾರೆ ಅವ್ರ ತಾನೇ ನೀವು ಕೂಲಿ ಕೊಡಬೇಕು. ಕೆಲಸ ಮಾಡಿದವ್ರಿಗೆ ಕೂಲಿ ಕೊಡಕ್ಕಾಗುತ್ತ? ಜೆಎಸ್ಗೆ ಉಲ್ಲಾಕ್ಬೇಕು, ಜೆಎಸ್ಗೆ ಕಳ್ಳೆಕ್ಕಿಯನ್ನು ಉಲ್ಲಾಕಕ್ಕಾಗತ್ತ? ಲೂಟಿ ಹೊಡ್ಕೊಂಡಿದ್ದವರು 5-4 ವರ್ಷ ಲೂಟಿ ಹೊಡ್ಕೊಂಡಿದ್ದವರು ಇವ್ರಿಗೆ ಹಾಕ್ಬೇಕಾ? ಹೇಳಿ ನೋಡೋಣ ನೀವು. ಅದರಿಂದ ನನಗನ್ಸುತ್ತೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅವರು 28ಕ್ಕೆ ಗೆದ್ಬಿಡ್ತೀವಿ ಅಂತ ಇದ್ದಾರೆ. ನೀವೆಲ್ಲ ವಿದ್ಯಾವಂತರಿದ್ದೀರಿ. ಕರ್ನಾಟಕದಿಂದ 4,30,000 ಕೋಟಿ ರೂಪಾಯಿ ಈ ವರ್ಷ ತೆರಿಗೆ ಕಲೆಕ್ಟ್ ಮಾಡಿಕೊಟ್ಟಿದ್ದೀವಿ. ಈ ವರ್ಷ 23-24ರಲ್ಲಿ 4,30,000 ಹೆಚ್ಚು ತೆರಿಗೆಯನ್ನು ಕಲೆಕ್ಟ್ ಮಾಡಿಕೊಂಡಿದ್ದೀವಿ. ನಮ್ಗೆ ಎಷ್ಟು ಗೊತ್ತ ವಾಪಸ್ ಬರೋದು? ಕರ್ನಾಟಕದಿಂದ ತೆರಿಗೆ ಕಲೆಕ್ಟ್ ಆಗಿರೋದು ನಮ್ಗೆ ಎಷ್ಟಪ್ಪ ಬರ್ತದೆ ಅಂತಂದ್ರೆ 50,257 ಕೋಟಿ. 50,257 ಕೋಟಿ. ಇದು ನ್ಯಾಯನ ಅನ್ಯಾಯ? ಅನ್ಯಾಯ. ನೀವು ಒಬ್ಬೇ ಹೇಳ್ತಾ ಇದೀಯ? 50,257 ಕೋಟಿ ಅಂದ್ರೆ 1 ರೂಪಾಯಿ ಕಲೆಕ್ಟ್ ಮಾಡಿಕೊಂಡ್ರೆ ನಮಗೆ ಬರೀ 13 ರೂಪಾಯಿ ವಾಪಸ್
ರೂಪಾಯಿ. ಮತ್ತೆ ಕರ್ನಾಟಕದ ಅಭಿವೃದ್ಧಿ ಹೇಗಾಗಬೇಕು, ತಗೊಂಡೋಗಿ ಯುಪಿಗೆ ಬಿಹಾರ್ಗೆ ಕೊಡಬೇಡಿ ಅಂತ ಹೇಳೋಣ. ನಿಮ್ಗೆ ಹೆಚ್ಚಳ ತರಗತಿಗಳನ್ನ ಕೊಡೋದ್ರಲ್ಲಿ ಅವ್ರಿಗೆ ಆಗ ತೆರಿಗೆ ವಿಷಯದಲ್ಲಿ ನಾವು ನ್ಯಾಯ ಕೊಡಿ. ಇದನ್ನು ಕೇಳಿದ್ರೆ ನಮ್ಮ ಮೈಲೇ ಬೀಳ್ತಾರೆ. ಬಿಜೆಪಿ ಇರೋರು ಮೈಲೇ ಬೀಳ್ತಾರೆ, ಜೆಡಿಎಸ್ ಅವರು ಈ ದೇವೇಗೌಡರು ನನಗೆ ಯಾಕಪ್ಪ ಇದು ಆಗ್ಬಿಟ್ರು ಗೌಡ್ರು ಅಂತ ಮೇಲೆ ನನ್ನ ಸರಿ ಅನುಮಾನ ಆಗ್ಬಿಟ್ಟದೆ. ಈ ನರೇಂದ್ರ ಮೋದಿ ಹೊರತು ನನಗೂ ನರೇಂದ್ರ ಮೋದಿ ಅವ್ರಿಗೂ ಅವಿನಾಭಾವ ಸಂಬಂಧ ಹಳೇ ಸಂಬಂಧ. ಇದೇ ದೇವೇಗೌಡರು ಹೇಳುದು ನಾನು ಪ್ರಧಾನಿ ಆಗ್ಬಿಟ್ರೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಬಿಟ್ರೆ ನಾನು ಜೈಲಲ್ಲಿ ಕೊಡ್ತೀನಿ, ಬಾರಿನಲ್ಲಿ ಇರ್ತೀನಿ ಅಂತ ಬಾಗಿಲು ನೋಡ್ತೀನಿ. ಈಗ ನರೇಂದ್ರ ಮೋದಿ ಉಗುಳುತ್ತೆ ಈ ತರ ಡಬಲ್ ಸ್ಟ್ಯಾಂಡರ್ಡ್ ಮಾಡ್ತಕ್ಕಂಥದ್ದು ನಾನು ಐ ನೆವರ್ ಎಕ್ಸ್ಪೆಕ್ಟೆಡ್ ಫ್ರಮ್ ದೇವೇಗೌಡ. ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದರು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ತರ ಎಲ್ಲ ಹೇಳ್ತಾರೆ ಅಂತ ಹೇಳಿ. ಇದು ಮಾಡಿದ್ದೀವಿ. ಈಗ ಪುಟ್ಟಣ್ಣವ್ರು ಗೆಲ್ಸಿದ ಎಲ್ಲ ರಾಜಕೀಯನೆಲ್ಲ ಮಾತಾಡಕ್ಕೆ ಹೋಗಲ್ಲ. ಪುಟ್ಟಣ್ಣವ್ರಿಗೆ ಗೆಲ್ಸಿದ್ದೀವಿ, ಒಳ್ಳೆ ತೀರ್ಮಾನ ತಗೊಂಡಿದ್ದೀವಿ. ನೀವು ಅದು ಅದಕ್ಕೆ ಪುಟ್ಟಣ್ಣ ನನ್ನ ಜೊತೆ ಈಗಾಗಲೇ ಮಾತಾಡಿದ್ದಾರೆ. ಈಗ ಸಮಸ್ಯೆಗಳ ಬಗ್ಗೆ ಕೇಳ್ರಿ. ಕೆಲಸ ಮಾಡ್ತೀವಿ, ರಾಜಕೀಯ ಮಾಡ್ತೀವಿ. ಆಮೇಲೆ ಪುಟ್ಟಣ್ಣವರು ಹೇಳಿದ್ದಾರೆ, ನಾನು ಹೇಳಿದ್ದೀನಿ ಪುಟ್ಟಣ್ಣ ಒಂದು ಮೀಟಿಂಗ್ ಮಾಡಪ್ಪ, ನೀವು ಟೀಚರ್ಸ್ ರೆಪ್ರೆಸೆಂಟೇಟಿವ್ಸ್ ಕಡೆಯ ನೀವು ಕೂತ್ಕೊಂಡು ನಾನು ನೀವು ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಮೀಟಿಂಗ್ ಮಾಡೋಣ ಅಂತ ಹೇಳಿದ್ದೀನಿ. ನಾನು ಕೂಡಲೇ ಒಂದು ಮೀಟಿಂಗ್ ಅನ್ನ ಅರೇಂಜ್ ಮಾಡ್ತೀನಿ. ಆಮೇಲೆ ನಮ್ಮ ಈಗಾಗಲೇ ರಾಮೋಜಿ ಕೂಡ ಕ್ಯಾಂಡಿಡೇಟ್ ಆಗಿದೆಯಲ್ವ, 2 ಬಾರಿ ಸೋತವ್ರೆ. ಕೃಷ್ಣಪ್ಪ ಇಲ್ಲ, ಇಬ್ಬರು ಒಬ್ಬರು ಟೀಚರ್ಸ್ ಕ್ಲಾಸ್ನಿಂದ ಒಬ್ಬರು ಬಂದಿದ್ದಾರೆ ಕ್ಷೇತ್ರದಿಂದ ಮಾಡಿದ್ದಾರೆ. ಜೋಡಿ ಎಷ್ಟು ಗೆಲ್ತಾನೆ, ನೀವು ಮನಸ್ಸು ಮಾಡಿದ್ರೆ ಅವ್ರಿಗೂ ಗೆಲ್ಸ್ಬೋದು. ದಯಮಾಡಿ ಪುಟ್ಟಣ್ಣ ನೀವು ಗೆಲ್ಸಿದ್ದೀವಿ, ಅದೇ ರೀತಿ ಅವರಿಬ್ಬರು ಕೂಡ ಗೆಲ್ಲಿಸ್ಕೊಳ್ಬೇಕು ಅಂತ ಹೇಳಿ ನಿಮ್ಮ ಅತ್ಯಂತ ಕಳಕಳಿಯಿಂದ ಮನವಿಯನ್ನು ಮಾಡಲಿಕ್ಕೆ ಹಾಗಾದ್ರೆ ನಾನು ಈಗ 7th ಪೇ ಕಮಿಷನ್ ಬಗ್ಗೆ ಎಲ್ಲ ಮಾತಾಡಿದ್ದಾರೆ, ಓಲ್ಡ್ ಪೆನ್ಷನ್ ಸ್ಕೀಮ್ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಎಲ್ಲರೂ ಮೀಟಿಂಗ್ ಹೋಗಿ ನಾನು ಚರ್ಚೆ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಪುಟ್ಟಣ್ಣವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ನಿಮಗೆ ಅದಕ್ಕಿಂತ 2 ಪಟ್ಟು ಕುತ್ಕೊಂಡಿದ್ದೀವಿ. ಯಾಕಂದ್ರೆ ಪುಟ್ಟಣ್ಣನ ಜಯ ನಿಮ್ಮೆಲ್ಲರ ಜಯ, ಕರ್ನಾಟಕದ ಜನರ ಜಯ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾವು ಮಂಡ್ಯದಿಂದ ಹೆಚ್ಚು ಮಾತನಾಡಿದರೆ ನಿಮ್ಮೆಲ್ಲರ ನಮಸ್ಕಾರ ಮಾಡುವ ಮಾತನಾಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.